ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸಬ್ಜೆಕ್ಟ್, ಲಾಸ್ಟ್ ಸಬ್ಜೆಕ್ಟ್ ಇದ್ರೂ ಕೂಡ ಎಕ್ಸಾಮ್ ಟೈಮ್ ಟೇಬಲ್ ಅಲ್ಲಿ ಸೋಷಿಯಲ್ ಸಬ್ಜೆಕ್ಟ್ ಇಂಪಾರ್ಟೆಂಟ್, ಸ್ಕೋರ್ ಆರಾಮಾಗಿ ಮಾಡ್ಬೋದು. ಡ್ರೈಟ್ ಸಬ್ಜೆಕ್ಟ್ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಸೋಷಿಯಲ್ ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಅಥವಾ ಕಾನ್ಸೆಪ್ಟ್ ವೈಸ್ ನಿಮಗೆ ಮೈಂಡ್ ಮ್ಯಾಪ್ ರೆಡಿ ಮಾಡಿಕೊಟ್ಟಿದ್ದೀನಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಮೈಂಡ್ ಮ್ಯಾಪ್ ಕೂಡ ಹೌದು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು. ಯಾಕಂದ್ರೆ ಎಲ್ಲಾ ತರ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 31 ಪೇಜಸ್ ಇದೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ಸೊ ಫಾಂಟ್ ಸೈಜ್ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಒಂದೊಂದಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಫಾಲೋ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಯಾಕೆ ಅಂತ ಅಂದ್ರೆ ಇದು ಮೈಂಡ್ ಮ್ಯಾಪ್ ಕೂಡ ಹೌದು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಹೌದು. ನಿಮಗೆ ರಿವೈಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್, ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಈ ಚಾಪ್ಟರ್ ಅಲ್ಲಿ ನಿಮಗೆ ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್, ಮಾರ್ತಾಂಡವರ್ಮ ಬಗ್ಗೆ, ದೆನ್ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಬಗ್ಗೆ ಪಾಯಿಂಟ್ಸ್ ನ ಕೊಟ್ಟಿದ್ದೀನಿ. ಸೊ ಸಿಂಪಲ್ ಆಗಿದೆ, ಸಿಂಪಲ್ ಆಗಿ ನೀವು ನೋಡ್ಕೊಂಡು ಹೋಗ್ಬೋದು. ದ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್ ಅಂದ್ರೆ ಏಷ್ಯಾ ಅಂಡ್ ಯುರೋಪ್ ಟ್ರೇಡ್ ವಾಸ್ ಟೇಕಿಂಗ್ ಪ್ಲೇಸ್ ಥ್ರೂ ಕಾನ್ಸ್ಟಂಟಿನೋಪಲ್. Okay, it was captured by Ottoman Turks in 1453 and controlled. Okay, then Turks started to levy more taxes on goods passed through. Then traders felt trade is not profitable and stopped business. Spain and Portugal encouraged sailing to search route to India. ಸೊ ಇಷ್ಟನ್ನ ನೀವು ಆರಾಮಾಗಿ ಪಾಯಿಂಟ್ಸ್ನ ಮೆಮೊರೈಸ್ ಮಾಡ್ಕೊಬೋದು. ಓಕೆ, next, Marthandavarma came to the power after Ramavarma, his maternal uncle. He had army of 50,000 soldiers. So occupied pepper growing areas. ಸೊ ಈ ತರ ಪಾಯಿಂಟ್ಸ್ ಗಳನ್ನ ಬರ್ಕೊಂಡ್ರೆ ಸಾಕು, ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬಾ ಲೆಂತಿ ಪಾಯಿಂಟ್ಸ್ಗಳು, ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಆಗಿ ನಾನು ಏನ್ ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ ಅದನ್ನೇ ಬರೀರಿ, ಅದನ್ನೇ ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ದೆನ್ ಕನ್ಸಿಡರ್ ಕಂಡೀಷನ್ಸ್ ಫಾರ್ ಸಬ್ಸಿಡರಿ ಅಲಯನ್ಸ್. Indian king had to keep British army, adu condition, subsidiary alliance the condition. The concerned state had to pay the army wage of soldiers and collect revenue out of lands. Then the king has to have British resident. Then the king could not appoint any other European in the court of the king without the permission of British. Okay, then the permission of governor general is mandatory for entering any agreement. Company would offer protection to the states. And Hyderabad state was the first to enter this agreement. Later Mysore, Tanjavur, Pune and Gwalior. ಸೊ ಇಷ್ಟು ಪಾಯಿಂಟ್ಸ್ ಸಿಂಪಲ್ ಆಗಿದೆ ಈ ಚಾಪ್ಟರ್ ಅಲ್ಲಿ. ಅದಾದ ಮೇಲೆ ಕಾರ್ನಾಟಿಕ್ ವಾರ್ಸ್. ಕಾರ್ನಾಟಿಕ್ ವಾರ್ಸ್, ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಥರ್ಡ್ ಕಾರ್ನಾಟಿಕ್ ವಾರ್. ಅದ್ರ ಇಯರ್ ಕೂಡ ಕೊಟ್ಟಿದ್ದೀನಿ. 1746 to 48 ಫಸ್ಟ್ ಕಾರ್ನಾಟಿಕ್ ವಾರ್. ದೆನ್ 1749 to 54 ಸೆಕೆಂಡ್ ಕಾರ್ನಾಟಿಕ್ ವಾರ್. ದೆನ್ 1756 to 63 ಥರ್ಡ್ ಕಾರ್ನಾಟಿಕ್ ವಾರ್. ಸೊ ಅದ್ರ ಫೀಚರ್ಸ್ ಏನು? ಸೊ ಓಕೆ, 1 2 3 4 5 6 ಪಾಯಿಂಟ್ ಫಸ್ಟ್ ಕಾರ್ನಾಟಿಕ್ ವಾರ್ದು, 4 ಪಾಯಿಂಟ್ ಸೆಕೆಂಡ್ ಕಾರ್ನಾಟಿಕ್ ವಾರ್, 4 ಪಾಯಿಂಟ್ ಥರ್ಡ್ ಕಾರ್ನಾಟಿಕ್ ವಾರ್. ಓಕೆ, ಸೊ ಇದನ್ನ ಕ್ಲೀನ್ ಆಗಿ ಪ್ರಿಪೇರ್ ಹಾಕೊಳ್ಳಿ. ಸೊ ಕಾರ್ನಾಟಿಕ್ ವಾರ್ ನೋಡಿದ ತಕ್ಷಣ ರಿವೈಸ್ ಮಾಡೋದಕ್ಕೆ ನೀವು ಬೇರೆ ಬೇರೆ ಪೇಜ್ ತೆಗಿಯೋ ಅವಶ್ಯಕತೆ ಇಲ್ಲ. ಒಂದೇ ಶೀಟ್ ಅಲ್ಲಿ 3 ಕಾರ್ನಾಟಿಕ್ ವಾರ್ದು ವಿತ್ ಇಯರ್ ಮತ್ತೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಸಿಂಪಲ್ ಆಗಿ ಅದನ್ನ ನೋಡ್ಕೊಳ್ಳಿ. ಓಕೆ, ದೆನ್ ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಬ್ಯಾಟಲ್ ಆಫ್ ಬಕ್ಸರ್ ಬಗ್ಗೆ ಅದೇನು, ಅದ್ರ ಔಟ್ಕಮ್ಸ್ ಏನು ಅಂತ ಕೊಟ್ಟಿದ್ದೀನಿ. ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಪ್ಲಾಸಿ, ಏನ್ ರೀಸನ್ಸ್, ದೆನ್ ಅದ್ರ ಔಟ್ಕಮ್ಸ್ ಏನು, ದೆನ್ ರೀಸನ್ಸ್ ಫಾರ್ ಬ್ಯಾಟಲ್ ಆಫ್ ಬಕ್ಸರ್ ಅಂಡ್ ಔಟ್ಕಮ್ಸ್ ಏನು. ಓಕೆ, ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಇದಿಷ್ಟು ಪಾರ್ಟು ಬ್ಯಾಟಲ್ ಆಫ್ ಪ್ಲಾಸಿ ಅಂಡ್ ಇದಿಷ್ಟು ಪಾರ್ಟು ಬ್ಯಾಟಲ್ ಆಫ್ ಬಕ್ಸರ್. ಓಕೆ, ವಿತ್ ಡಿಫರೆಂಟ್ ಕಲರ್ಸ್ ಯೂಸ್ ಮಾಡಿ ಅರ್ಥ ಆಗೋ ತರ ರೆಡಿ ಮಾಡಿರೋದು. ಆಂಗ್ಲೋ ಮರಾಠಾ ವಾರ್ಸ್. ದ ಫಸ್ಟ್ ಆಂಗ್ಲೋ ಮರಾಠಾ ವಾರ್ 1775 to 1782. Then second Anglo Maratha War 1803 to 1805. Then third Anglo Maratha War 1817 to 1818. ಓಕೆ, ಸೊ ಸಿಂಪಲ್ ಆಗಿ ಮೆನ್ಷನ್ ಮಾಡಿದ್ದೀನಿ ಪಾಯಿಂಟ್ಸ್ನ, ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಓಕೆ, ರಿವೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತಿದ್ದು ಮೈಂಡ್ ಮ್ಯಾಪ್. ಸೊ ನೀವು ಎಲ್ಲ ನೋಟ್ಸ್ನ ತೆಗೆದು ನೋಡೋ ಅವಶ್ಯಕತೆ ಇರಲ್ಲ. ಸೊ ರಿವೈಸ್ ಮಾಡೋರಿಗೆ ಈ ಮೈಂಡ್ ಮ್ಯಾಪ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಲ್ಲ. ಯಾರ್ಯಾರು ರಿವೈಸ್ ಮಾಡಬೇಕು ಸಿಂಪಲ್ ಆಗಿ ಅಂತಾರೋ ಅದಕ್ಕೆ ಇವ್ರಿಗೆ ಮೈಂಡ್ ಮ್ಯಾಪ್ ಯೂಸ್ ಆಗುತ್ತೆ. ಜೊತೆಗೆ
ನಾನು ನಂಬರ್ 1 ಮಾರ್ಕ್ ಕ್ವಶನ್ನು, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಎಲ್ಲ ಕ್ವಶನ್ಸ್ನು ಸಪ್ರೇಟ್ ವಿಡಿಯೋಸ್ ಮಾಡಿದ್ದೀನಿ, ಶಾರ್ಟ್ ಕ್ವಶನ್ಸ್. ಆ ಕ್ವಶನ್ಸ್ನ ಬಿಟ್ಟು ಬೇರೆ ಯಾವುದು ಬರಲ್ಲ. ಆ ಕ್ವಶನ್ಸ್ ಅಲ್ಲಿ ಇರೋ ಕಾನ್ಸೆಪ್ಟ್ ಕೂಡ ಇದರಲ್ಲಿ ಮೈಂಡ್ ಮ್ಯಾಪ್ ಅಲ್ಲಿ ಇದೆ ಸಿಂಪಲ್ ಆಗಿ. ಬಟ್ ಅದರಲ್ಲಿ ಶಾರ್ಟ್ ಕ್ವಶನ್ಸ್ ಅಲ್ಲಿ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಬೈಲ್ಯಾಂಗ್ವೆಲ್ ಇದರಲ್ಲಿ ಒಂದು PDF ರೆಡಿ ಮಾಡಿ PDF ಕೂಡ ಡೌನ್ಲೋಡ್ ಮಾಡಕ್ ಕೊಟ್ಟಿದ್ದೀನಿ, ಜೊತೆಗೆ ವಿಡಿಯೋ ಮಾಡಿದ್ದೀನಿ. ಸೊ ಶಾರ್ಟ್ ಕ್ವಶನ್ಸ್ ಅಂತ. ಸೊ ಅಲ್ಲಿರೋ ಕಾನ್ಸೆಪ್ಟ್ಸ್ ಕೂಡ ಇದರಲ್ಲಿದೆ, ಇದರಲ್ಲಿರೋ ಕಾನ್ಸೆಪ್ಟ್ಸ್ ಕೂಡ ಅದರಲ್ಲಿದೆ. ಬಟ್ ಇದು ಬರೀ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ. ಓಕೆ. ದೆನ್ ಲ್ಯಾಂಡ್ ಟ್ಯಾಕ್ಸಸ್ ಅಂಡ್ ಪಾಲಿಸೀಸ್ ಅಂತ ಬಂದ್ರೆ ನಿಮಗೆ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್, ರೇವತ್ವಾರಿ ಸಿಸ್ಟಮ್, ಮಾಲ್ವಾರಿ ಸಿಸ್ಟಮ್ ಅಂಡ್ ಅದರ ಇಂಪ್ಯಾಕ್ಟ್ಸ್ ಏನೇನು ಅಂತ ಬರಬೇಕು. ಸೊ ಅದಕ್ಕೆಲ್ಲ ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ಇನ್ 1793 ಇನ್ ಬೆಂಗಾಲ್ ಅಂಡ್ ಬಿಹಾರ್ ರೀಜನ್. ಇದು ಜಮೀನ್ದಾರಿ ಸಿಸ್ಟಮ್. ಜಮೀನ್ದಾರಿ ವಾಸ್ ದ ಲ್ಯಾಂಡ್ ಓನರ್ ಅಂಡ್ ಎಕ್ಸ್ಪೆಕ್ಟೆಡ್ ಟು ಪೇ ಲ್ಯಾಂಡ್ ಟ್ಯಾಕ್ಸ್. Zamindar was free to collect any amount of tax and retained money collected. Companies have the right to cancel land ownership if Zamindar failed to pay tax during floods and famine. Then company greatly benefited farmers were grave sufferers. Farmers were exploited and led insecure life. The system extended to Orissa, Andhra Pradesh and Varanasi. The Indian farmers were born and lived in debt and died in debt. Charles Metcalfe. ಓಕೆ. ರೇವತ್ವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ಅದರ ಇಂಪ್ಯಾಕ್ಟ್ಸ್ ಏನೇನು. ಓಕೆ. ಎ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರೀಸ್ ವಾಸ್ ಕ್ರಿಯೇಟೆಡ್. ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್. ಓಕೆ. Then land became a commodity. Loans could be raised by mortgage of land. Many zamindars had to mortgage their land to pay land tax. ಓಕೆ. ಇದನ್ನ ನೋಡ್ಕೊಳ್ಳಿ. Okay. Next, the impact of British rule in India. ಏನೇನು ಇಂಪ್ಯಾಕ್ಟ್ ಆಯಿತು? ಮಾಡರ್ನ್ ಎಜುಕೇಶನ್ ಸಿಸ್ಟಮ್, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಶನ್, ಮಿಲಿಟರಿ ಸಿಸ್ಟಮ್, ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್, ರೆಗ್ಯುಲೇಟಿಂಗ್ ಆಕ್ಟ್ ಅಂದ್ರೆ ಏನು, ಇಂಡಿಯನ್ ಗೌರ್ಮೆಂಟ್ ಆಕ್ಟ್ 1858 ಅಂದ್ರೆ ಏನು, ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಂದ್ರೆ ಏನು, ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಓಕೆ. ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇಂಡಿಯಾದಲ್ಲೇ ಸಿವಿಲ್ ಸರ್ವಿಸಸ್ ಬಗ್ಗೆ ಕೊಟ್ಟಿದ್ದೀನಿ. ದ ಜುಡಿಷಿಯಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್ ಹೆಂಗ್ ಸ್ಟಾರ್ಟ್ ಆಯ್ತು, ಯಾರು ಸ್ಟಾರ್ಟ್ ಮಾಡಿದ್ರು, ಓಕೆ, ಪೊಲೀಸ್ ಸಿಸ್ಟಮ್ನ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಆಂಗ್ಲೋ ಮೈಸೂರು ವಾರ್ಸ್, ಫಸ್ಟ್ ಆಂಗ್ಲೋ, ಸೆಕೆಂಡ್ ಆಂಗ್ಲೋ, ಥರ್ಡ್ ಆಂಗ್ಲೋ, ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಸಿಂಪಲ್ ಆಗಿ ಒಂದೇ ಶೀಟ್ ಅಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಡಿಫರೆನ್ಸ್ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ. ನೆಕ್ಸ್ಟ್, ಒಡೆಯರ್ಸ್ ಆಫ್ ಮೈಸೂರು ಯಾರ್ಯಾರು? ಚಿಕ್ಕದೇವರಾಜ ಒಡೆಯರ್ ಅವ್ರದ್ದು ಏನೇನು ಅವ್ರ ಆಡಳಿತದ ಟೈಮಲ್ಲಿ ಏನೇನು ಅಚೀವ್ಮೆಂಟ್ಸ್ ಆಯ್ತು, ಏನೇನು ಡೆವಲಪ್ಮೆಂಟ್ ಆಯ್ತು. ದೆನ್ ಕೃಷ್ಣರಾಜ ಒಡೆಯರ್ 4, ದೆನ್ ಶೇಷಾದ್ರಿ ಅಯ್ಯರ್, ಇವ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ದೆನ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ, ದೊಂದಿಯವಾಗ್, ದೆನ್ ಸಂಗೊಳ್ಳಿ ರಾಯಣ್ಣ, ಪುಟ್ಟಬಸಪ್ಪ ಏನು ಅಪೋಸ್ ಮಾಡಿದ್ರು, ಓಕೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ದೊಂಡಿಯವಾಗ್ ಬ್ರಿಟಿಷ್ ಚನ್ನಗಿರಿ, ಮರಾಠಾ ಫ್ಯಾಮಿಲಿ ಫೇಮಸ್ ಆಸ್ ವಾಗ್ ಟೈಗರ್ ಕ್ಯಾರಿಯರ್ cavalry soldier in Hyderali army. He built small army after 4th Anglo-Mysore war. Organized soldiers who were unhappy with the Tipu Sultan. Okay. Then attacked Shivamogga, Honnalli, Harihara, Chitradurga, Savanur, Kittur, Londa. Then Lord Wellesley decided to end the adventure of Dondia, was killed at Konagal. Okay. ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾನು ಮಾರ್ಕ್ ಮಾಡಿದ್ದೀನಿ. ಸಂಗೊಳ್ಳಿ ರಾಯಣ್ಣ, he was a brave soldier who fought for independence of Kittur. He developed a sense of nationalism, organized an army to fight against British. He organized secret meetings. He aimed at looking the treasury of British the treasuryನ ಲೂಟಿ ಮಾಡೋದ್ರ ಕಡೆ ಗಮನ ಇತ್ತು. He was cunningly captured by British and brought down to Dharwad. ಓಕೆ, ಇಷ್ಟು ಬರ್ಕೊಂಡ್ರೆ ಸಾಕು ಪಾಯಿಂಟ್ಸ್ಗಳನ್ನ. ಸೊ ಇಷ್ಟಾರು ಬರ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಶಾರ್ಟ್ ಕ್ವಶನ್ಸ್ನ ವಿತ್ PDF ಕೊಟ್ಟಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಅದೆಲ್ಲ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ವಿತ್ ಕನ್ನಡ ಮತ್ತು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಪೂರ್ತಿ ಇದೆ. ಸೊ ಅದನ್ನ ನೋಡ್ಕೊಳ್ಳಿ ಅಥವಾ ಇದನ್ನ ನೋಡ್ಕೊಳ್ಳಿ, ನಿಮಗೆ ಯಾವ್ದು ಅನುಕೂಲ ಅದು. ಸೊ ಆಲ್ಮೋಸ್ಟ್ ಎಲ್ಲ ಥರದ್ದು, ಆಮೇಲೆ ನಿಮಗೆ ಟೈಮ್ ಲೈನ್, ಯಾವ ಟೈಮಲ್ಲಿ ಯಾವ ಅವಾರ್ಡ್ ಬಂತು, ಏನೇನು ಆಯಿತು, ಅದೆಲ್ಲ ಒಂದು ಟೈಮ್ ಲೈನ್ ಬೇಸ್ಡ್ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬೇಸ್ಡ್ ವಿಡಿಯೋಸ್. ಸೊ ಅದು ಕೂಡ ಬರುತ್ತೆ, ಅದು ನೋಡ್ಕೊಳ್ಳಿ. ಸೊ ಟೋಟಲ್ ಸೋಷಿಯಲಲ್ಲಿ ಯಾವುದೂ ಮಿಸ್ ಆಗದಂಗೆ ನಿಮಗೆ
ಕಂಪ್ಲೀಟ್ ಪ್ಯಾಕೇಜ್ಡ್ ವಿಡಿಯೋಸ್ ಆಲ್ರೆಡಿ ಬರ್ತಾ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ರಿಲಿಜಿಯಸ್ ರಿಫಾರ್ಮೇಷನ್, ಬ್ರಹ್ಮೋ ಸಮಾಜ್ ಬಗ್ಗೆ, ಆರ್ಯ ಸಮಾಜ್ ಬಗ್ಗೆ, ಅನ್ನಿ ಬೆಸೆಂಟ್ ಬಗ್ಗೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಇದರಲ್ಲಿ. ಇಂಡಿಯಾ ಫಿಸಿಕಲ್ ಡಿವಿಷನ್, ಇಂಪಾರ್ಟೆನ್ಸ್ ಆಫ್ ಹಿಮಾಲಯ ಕೇಳಿದ್ರೆ ಬರಿಬೇಕಾಗತ್ತೆ. ದೆನ್ ಇಂಡಿಯಾ ಇಸ್ ಸಬ್ ಕಾಂಟಿನೆಂಟ್, ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲರ್ ಪ್ಲಾಟೂ, ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಘಾಟ್ಸ್ ಅಂಡ್ ಕೋಸ್ಟ್. ಓಕೆ, ಈಸ್ಟರ್ನ್ ಘಾಟ್, ವೆಸ್ಟರ್ನ್ ಘಾಟ್, ಈಸ್ಟರ್ನ್ ಕೋಸ್ಟ್, ವೆಸ್ಟರ್ನ್ ಕೋಸ್ಟ್. ಸೊ ಅದ್ರ ಬಗ್ಗೆ ಇಂಪಾರ್ಟೆನ್ಸ್. ಸೊ ಇದೆಲ್ಲ ಈ ಮೈಂಡ್ ಮ್ಯಾಪ್ ಇಂದ ಹೆಂಗೆ ಅಂತ ಅಂದ್ರೆ ನಿಮಗೆ ಕಂಪ್ಯಾರಿಸನ್ಗೂ ಹೆಲ್ಪ್ ಆಗುತ್ತೆ, ಆರಾಮಾಗಿ ಅರ್ಥ ಕೂಡ ಮಾಡ್ಕೋಬಹುದು. ಕ್ಲೈಮೇಟ್, ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ಕ್ಲೈಮೇಟ್ ಆಫ್ ಇಂಡಿಯಾ ಕ್ವಶನ್ ಕೇಳ್ಬೋದು. ಮೆನ್ಷನ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ಕ್ಲೈಮೇಟ್ ಆಫ್ ಇಂಡಿಯಾ ಅಂತ ಬರೀ ಲೊಕೇಶನ್, ಲ್ಯಾಟಿಟ್ಯೂಡ್, ಹೈಟ್ ಫ್ರಮ್ ದ sea level, distance from the sea, mountain ranges, the direction of the winds, ocean currents, water bodies, relief features, monsoon winds. Summer season rainfall ಯಾವ್ದು? Andes in Uttar Pradesh, Kala Baisakhi in West Bengal, mango shower in Kerala, coffee blossom in Karnataka. Okay, then India's agriculture is a gamble with the monsoons. Explain anta kelbodu. The climatic condition of the country has a great influence on its economy. Then monsoons control the agriculture of India, which is the main occupation of India. Okay, failure of rainfall leads to drought. When the monsoons are heavy, there are floods. They also cause to destructions to life and property. Okay, then forest, tropical evergreen forest, deciduous forest, desert, mangrove forest. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಫಾರೆಸ್ಟ್, ದ ಕಾಸಸ್ ಫಾರ್ ದ ಡಿಸ್ಟ್ರಕ್ಷನ್, ಮೆಜರ್ಸ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಹೇಳಿದ್ದೀನಿ. ಓಕೆ, 99 ನ್ಯಾಷನಲ್ ಪಾರ್ಕ್ಸ್ ಇದೆ ಇಂಡಿಯಾದಲ್ಲಿ, ಸೊ ಅದ್ರ ಕಡೆ ಗಮನ ಇರಲಿ. ಇಂಡಿಯನ್ ಸಾಯಿಲ್ಸ್ ಯಾವ್ದಾವುದು, ಅಲ್ಯೂವಿಯಲ್ ಸಾಯಿಲ್, ಅದ್ರ ಇಂಪಾರ್ಟೆನ್ಸ್ ಏನು, ಏನೇನು ಬೆಳಿಬಹುದು, ಎಲ್ಲಿ ಅದು ಜಾಸ್ತಿ ಸಿಗುತ್ತೆ. ಸಾಯಿಲ್ ದಟ್ ಆರ್ composed of aluminum is called alluvial soil. The soil in the lower areas is called as alluvial soil. It is formed from sediment deposited by rivers. Okay, so black soil, mountain soil, desert soil, red soil, ಅದರ ಇಂಪಾರ್ಟೆನ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸಾಯಿಲ್ ಎರೋಷನ್, ಅದರಿಂದ ಕಾಸಸ್, ಸಾಯಿಲ್ ಎರೋಷನ್ ಅಂದ್ರೆ ಮಣ್ಣು ಸವೆಯೋದು. ಸೊ ಅದರಿಂದ ಅದೇನು ಕಾಸಸ್, ಎಫೆಕ್ಟ್ಸ್ ಏನಾಗುತ್ತೆ, ಸಾಯಿಲ್ ಕನ್ಸರ್ವೇಷನ್ ಮತ್ತೆ ಅದ್ರ ಮೀನಿಂಗ್. ಓಕೆ, ಅದನ್ನು ಕೂಡ ಕೊಟ್ಟಿದ್ದೀನಿ. ದೆನ್ ಇಂಡಿಯನ್ ವಾಟರ್ ರಿಸೋರ್ಸಸ್, ಅದ್ರ ಇಂಪಾರ್ಟೆನ್ಸ್, ವೆಲ್ ಇರಿಗೇಷನ್, ಕೆನಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್. ಓಕೆ, ಸೊ ಇಂಪಾರ್ಟೆನ್ಸ್ ಅಂದ್ರೆ ಇಟ್ ಈಸ್ ಬೀಂಗ್ ಯೂಸ್ಡ್ ಫಾರ್ ಇರಿಗೇಷನ್. ಓಕೆ, ದೆನ್ ಎಲೆಕ್ಟ್ರಿಸಿಟಿ ಪವರ್ ಜನರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ದೆನ್ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತೀವಿ, ಡೊಮೆಸ್ಟಿಕ್ ಯೂಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯೂಸ್ ಮಾಡ್ತೀವಿ, ಫಿಶರಿ ಅಂಡ್ ರಿಕ್ರಿಯೇಷನಲ್ ಪರ್ಪಸಸ್ ಯೂಸ್ ಮಾಡ್ತೀವಿ. ವೆಲ್ ಇರಿಗೇಷನ್ ಮತ್ತೆ ಕೆನಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್. ಟ್ಯಾಂಕ್ ಇರಿಗೇಷನ್ ಏನಕ್ಕೆ, ಇಟ್ ಇಸ್ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಹ್ಯಾಲೋ ಆನ್ ಸರ್ಫೇಸ್ ಇನ್ ಟು ವಿಚ್ ರೈನ್ ವಾಟರ್ ಇಸ್ ಕಲೆಕ್ಟೆಡ್. ಟ್ಯಾಂಕ್ ಇರಿಗೇಷನ್ ಮೋಸ್ಟ್ ಆಫ್ ದ ಟೈಮ್ಸ್ ಆರ್ ನಾನ್ ಪೆರಿನಿಯಲ್. ದೆನ್ ಮೇನ್ಲಿ ಫೌಂಡ್ ಇನ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ, ರಾಜಸ್ಥಾನ್. ಓಕೆ, ನೆಕ್ಸ್ಟ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್, ಪ್ರಿಜುಡಿಷ್, untouchability of social evil, how legal measures taken to eradicate untouchability, ಇದು ಕೂಡ ನೆನಪಲ್ಲಿರಬೇಕು. ಓಕೆ, ಲೇಬರ್ಸ್, ಅಡ್ವಾಂಟೇಜ್ ಆಫ್ ಡಿವಿಷನ್ ಆಫ್ ಲೇಬರ್ಸ್, ಆರ್ಗನೈಸ್ಡ್ ವರ್ಕರ್ಸ್, ಅನ್ಆರ್ಗನೈಸ್ಡ್ ವರ್ಕರ್ಸ್. ಸೊ ಡಿಫರೆನ್ಸ್ ಕೇಳಿದ್ರೆ ಬರೀಬೇಕಾಗತ್ತೆ. ವಾಟ್ ಡಿಫರೆನ್ಸ್, ಮೆನ್ಷನ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ. ಸೊ ಅದರಿಂದ ಪ್ರಾಬ್ಲಮ್ಸ್ ಏನೇನು ಫೇಸ್ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಳ್ಳಿ. ದ ಎಕಾನಮಿ ಅಂಡ್ ಗವರ್ನಮೆಂಟ್, ಆಬ್ಜೆಕ್ಟಿವ್ಸ್ ಆಫ್ 5-year ಪ್ಲಾನ್, achievements of 5-year plans, pre-harvest tech, features of Niti Aayog. Okay, challenges of India, effects of communalism, precautions, regionalism effects, control of regionalism. Okay, ಇದನ್ನ ನೋಡ್ಕೊಳ್ಳಿ. ಸೊ ನಿಮಗೆ ಚಾಲೆಂಜಸ್ ಆಫ್ ಇಂಡಿಯಾದಲ್ಲಿ ಎಫೆಕ್ಟ್ಸ್ ಆಫ್ ಕರಪ್ಷನ್, ಕಂಟ್ರೋಲ್ ಹೆಂಗ್ ಮಾಡೋದು, ರೀಸನ್ಸ್ ಆಫ್ ಇಲಿಟ್ರಸಿ, ಅದಕ್ಕೆ ಮೆಜರ್ಸ್ ಏನೇನು. ಓಕೆ, ಚಾಲೆಂಜಸ್ ಆಫ್ ಇಂಡಿಯಾ, ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ಸ್ ಆಫ್ ಓವರ್ ಪಾಪ್ಯುಲೇಷನ್. ಸೊ ಅದನ್ನ ಕಂಟ್ರೋಲ್ ಹೆಂಗ್ ಮಾಡಬೇಕು, ಪಾವರ್ಟಿ ಎರಾಡಿಕೇಶನ್ ಪ್ರೋಗ್ರಾಮ್, ಇಂಪ್ರೂವ್ ಸ್ಟೇಟಸ್ ಆಫ್ ವುಮೆನ್, ಇದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್. ದೆನ್ ಚಾಲೆಂಜಸ್ ಆಫ್ ಇಂಡಿಯಾದಲ್ಲಿ ಮತ್ತೆ ರೀಸನ್ಸ್ ಫಾರ್ ಎಕನಾಮಿಕ್ ಇನ್ಇಕ್ವಾಲಿಟಿ,
ಸ್ಟೆಪ್ಸ್ ಟು ಕಂಟ್ರೋಲ್ ಇನ್ಇಕ್ವಾಲಿಟಿ ಎಲ್ಲ ಪ್ರತಿಯೊಂದು ಸಿಂಪಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ದೆನ್ ಕಂಟ್ರೋಲ್ ಸ್ಮಗ್ಲಿಂಗ್, ರೀಸನ್ಸ್ ಫಾರ್ ದ ಪ್ರಾಫಿಟರಿಂಗ್. ಓಕೆ, ದೆನ್ ಇಂಡಿಯಾಸ್ ರಿಲೇಶನ್ಶಿಪ್ ಅದರ್ ಕಂಟ್ರೀಸ್, ಇಂಡಿಯಾ ಅಂಡ್ ಚೈನಾ ರಿಲೇಶನ್ಶಿಪ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಇಂಡಿಯಾ ಅಂಡ್ ಪಾಕಿಸ್ತಾನ್, ಇಂಡಿಯಾ ಅಂಡ್ ರಷ್ಯಾ, ಇಂಡಿಯಾ ಅಂಡ್ USA ಬಗ್ಗೆ ಇದ್ರ ಕೂಡ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಯಾಕೆ ಅಂದ್ರೆ ತುಂಬ ಇಂಪಾರ್ಟೆಂಟ್ ಅದರ ರಿಲೇಶನ್ಶಿಪ್ ಬಿಟ್ವೀನ್ 2 ಕಂಟ್ರೀಸ್ ಅಂತ ಕೇಳ್ಬೋದು. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್, ಮೇನ್ ಫಂಕ್ಷನ್, ಸರ್ವಿಸಸ್, ಟೈಪ್ಸ್ ಆಫ್ ಬ್ಯಾಂಕ್. ಓಕೆ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ಸೇವಿಂಗ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್, ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ದೆನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಲ್ಲಿ ಪೋಸ್ಟಲ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊಸೀಜರ್ ಟು ಓಪನ್ ದ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಏನೇನು ಪ್ರೊಸೀಜರ್ ಇದೆ, ಅದು ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಓಕೆ, ಇಷ್ಟು ಟೋಟಲ್ ನಿಮಗೆ ಒಂದು 31 ಪೇಜಸ್ ನಿಮಗೆ ನೋಟ್ಸ್ ಇದೆ. ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲ ಸೋಷಿಯಲ್ ಟಾಪಿಕ್ಸ್ ಕವರ್ ಆಗಿದೆ, ಇಂಪಾರ್ಟೆಂಟ್. ಸೊ ಅದನ್ನ ನೀವು ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಕಮ್ಮಿ ಟೈಮಲ್ಲಿ ಆರಾಮಾಗಿ ರಿವೈಸ್ ಮಾಡ್ಕೋಬೋದು. ನಿಮಗೆ ಅರೌಂಡ್ ಒಂದು 3-4 ಡೇಸ್ ಟೈಮ್ ಸಿಗುತ್ತೆ ಅನ್ಸುತ್ತೆ ಸೋಷಿಯಲ್ಗೆ. ಓಕೆ, 2 to 3 ಡೇಸ್ ಅನ್ಕೋತೀನಿ. ಸೊ ಅದರಲ್ಲಿ ಆರಾಮಾಗಿ ರಿವೈಸ್ ಮಾಡ್ಕೋಬೋದು, ಯಾವುದೇ ಥರದ ಡೌಟ್ ಇಲ್ಲ. ಈ PDF ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ. ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.